ಪಾನ್ ಶಾಪಿನಲ್ಲಿ ಚಿಂತಾಕ್ರಾಂತಳಾಗಿ ಕೂತ ಅತ್ತೆ ಶಾರದಳ ಹತ್ತಿರಕ್ಕೆ ಸೊಸೆ ಅನಾಮಿಕಾ ಬರುತ್ತಾಳೆ. ಏನಾಯ್ತು ಅತ್ತೆ, ಹಾಗೆ ಯೋಚನೆಯಿಂದ ಕೂತಿದ್ದೀರಾ? ಸಂಪಾದನೆ ಇಲ್ಲದೆ ಇದ್ದಾಗ ಚಿಂತೆ ಇಲ್ಲದೆ ಇನ್ನೇನಿರುತ್ತೆ ಹೇಳು ಸೊಸೆ. ದೊಡ್ಡವರು, ಎಲ್ಲ ತಿಳಿದವರು, ನೀವೇ ಹಾಗೆ ಯೋಚಿಸ್ತಾ ಇದ್ರೆ ಹೇಗೆ ಅತ್ತೆ? ಸಮ್ಮರ್ ಸ್ಪೆಷಲ್ ಐಸ್ ಕ್ರೀಮ್ ಪಾನ್ ಅಂತ ಐಸ್ ಕ್ರೀಮ್ ಪಾನ್ ಮಾಡಿ ಮಾರೋದಕ್ಕೆ ಶುರು ಮಾಡಿದ್ವಿ. ಚೆನ್ನಾಗಿ ದುಡ್ಡು ಬಂತು. ಮಕ್ಕಳ ಸ್ಕೂಲ್ ಫೀಸಿನವರೆಗೂ, ಪುಸ್ತಕಕ್ಕಾಗಿ, ಯೂನಿಫಾರ್ಮ್ಗಾಗಿ ಬೇಕಾದಷ್ಟು ದುಡ್ಡನ್ನು ಮಾತ್ರವೇ ಸೇವಿಂಗ್ಸ್ ಮಾಡ್ಕೊಂಡ್ವಿ. ಮಿಕ್ಕ ದುಡ್ಡಿನಿಂದ ಸಮ್ಮರ್ನ ಬಹಳ ಎಂಜಾಯ್ ಮಾಡಿದ್ವಿ. ಅಂದ್ರೆ ಅತ್ತೆ, ಅದು ಆಗ ಸಮ್ಮರು, ಮಕ್ಕಳಿಗೆ ಹಾಲಿಡೇಸು, ಕೈ ತುಂಬಾ ದುಡ್ಡು. ಇನ್ನು ನಾವು ಹಿಂದೆ ಮುಂದೆ ಏನು ಆಲೋಚಿಸಲಿಲ್ಲ. ಮಕ್ಕಳು ಹೋಗೋಣ ಅಂತ ಹಠ ಮಾಡಿದ್ರು. ನೀವು ಮಾವಯ್ಯ ಒಪ್ಕೊಂಡ್ರಿ. ನಾನು ಅವರು ಕೂಡ ಸರಿ ಅಂದ್ವಿ. ಎಲ್ಲರೂ ಸೇರಿ ಸಮ್ಮರ್ ಯಾತ್ರೆಗೆ ಹೋಗಿ ಬಂದ್ವಿ. ಆಗ ಹೋದ್ವಿ, ಚೆನ್ನಾಗೇ ಇತ್ತು. ಈಗ ಯೋಚಿಸ್ತಾ ಇದೀವಿ. ಅದಲ್ಲ ಅತ್ತೆ, ಐಸ್ ಕ್ರೀಮ್ ಪಾನ್ ಹೀಗೆ ಮಾರಾಟವಾಗಲ್ಲ ಅಂತ ನಾವೇನಾದ್ರೂ ಅಂದ್ಕೊಂಡಿದ್ವಾ ಹೇಳಿ? ಇಲ್ವಲ್ಲ. ಯಾವ ವ್ಯಾಪಾರಕ್ಕಾದ್ರೂ ಮೇಲೆ ಕೆಳಗೆ ಇರುತ್ತೆ ಅತ್ತೆ, ಅದನ್ನ ನಾವು ಸಮನ್ವಯ ಮಾಡ್ಕೊಳ್ತಾ ಹೋಗ್ಬೇಕು. ಹೌದಾ ಸೊಸೆ, ಅದ್ ಹೇಗೆ ಮಾಡ್ಬೇಕು ನೀನೇ ಹೇಳು. ಈಗ ಏನಾಯ್ತು ಅತ್ತೆ? ಐಸ್ ಕ್ರೀಮ್ ಕಂಪನಿಯವನು ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾನೆ. ಅವನಿಗೆ ಕೊಡ್ಬೇಕಾಗಿದ್ದ ದುಡ್ಡು ಕೊಟ್ಬಿಟ್ಟಿದೀವಲ್ಲ. ಮೊನ್ನೆ ನಾವು ಹೊಸ ಐಸ್ ಕ್ರೀಮ್ಗೆ ಆರ್ಡರ್ ಕೊಟ್ಟಿದ್ವಲ್ಲ, ಸ್ವಲ್ಪ ಪೇಮೆಂಟ್ ಕೂಡ ಮಾಡಿದ್ವಿ. ಅವನು ಫೋನ್ ಮಾಡಿ, ಮೇಡಮ್ ನೀವು ಕೊಟ್ಟ ಐಸ್ ಕ್ರೀಮ್ ಆರ್ಡರ್ ರೆಡಿ ಆಗಿದೆ, ಮಿಕ್ಕ ಬ್ಯಾಲೆನ್ಸ್ ಪೇಮೆಂಟ್ ಕಳಿಸ್ಬಿಟ್ರೆ ಐಸ್ ಕ್ರೀಮ್ ಡೆಲಿವರಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಈಗ ಅವನಿಗೆ ಏನು ಉತ್ತರ ಹೇಳಬೇಕು ನಾನು ಎಂದು ಶಾರದಾ ಕೇಳುತ್ತಲೇ ಅನಾಮಿಕಾ ಏನೋ ಮಾತನಾಡದೆ ಮೌನವಾಗಿರುತ್ತಾಳೆ. ನೋಡ್ದ್ಯಾ, ನಾನು ಕೇಳ್ತಾ ಇರೋ ಒಂದೇ ಪ್ರಶ್ನೆಗೆ ನಿನ್ನ ಹತ್ರ ಉತ್ತರ ಇಲ್ಲ. ಅಂತಹ ಪ್ರಶ್ನೆಗಳು ಎಷ್ಟೋ ನನಗೆ ಹಾಕ್ತಾರೆ. ನಾನು ಅವಕ್ಕೆ ಉತ್ತರ ಹೇಳ್ಕೋಬಾರ್ದಾ? ಈಗ ನೀವು ಮನೆಗೆ ಹೋಗಿ ರೆಸ್ಟ್ ತಗೊಳ್ಳಿಯತ್ತೆ, ನಾನು ನೋಡ್ಕೋತೀನಿ. ಅವರಿಗೆ ತುಂಬಾ ಆಲೋಚನೆ ಮಾಡಿ ನಾನು ಒಂದೇ ಒಂದು ಉತ್ತರ ಕೊಡ್ತೀನಿ. ಅಲ್ಲಿಯವರೆಗೂ ಅವರು ನಮ್ಗೆ ಫೋನ್ ಮಾಡಿ ತೊಂದರೆ ಕೊಡ್ತಾ ಇರೋದಿಲ್ಲ ಎಂದು ಸೊಸೆ ಅನಾಮಿಕಾ ಅನ್ನುತ್ತಲೇ ಶಾರದಾ ಅಯೋಮಯದಿಂದ ನೋಡುತ್ತಾ, ಏನೇ ಸೊಸೆ, ಒಂದೇ ಒಂದು ಉತ್ತರ ಹೇಳ್ತೀಯಾ? ಮೊದಲು ಆ ಉತ್ತರ ಏನೋ ನನಗೆ ಹೇಳು. ಅದು ನನಗೆ ಓಕೆ ಅನ್ಸಿದ್ರೆ ಆಗ ನೀನು ಅವ್ರಿಗೆ ಉತ್ತರ ಹೇಳ್ಬಹುದು. ಇಲ್ಲ ಅಂದ್ರೆ ಇಲ್ಲ. ಉತ್ತರ ಅಂತ ಏನೂ ಇಲ್ಲ ಅತ್ತೆ. ಅವರನ್ನ ಕೇಳಿ ಟೈಮ್ ಕೊಡಿ ಅಂತ ಕೇಳೋಣ. ಕೊಡ್ತಾರೆ, ಕೊಡಬೇಕು. ಆಗ್ಲೇ ಅವರಿಗೆ ಅವರ ದುಡ್ಡು ಅವರಿಗೆ ಬರುತ್ತೆ. ಇಲ್ಲ ಅಂತ ನಮ್ಗೇನಾದ್ರೂ ತೊಂದರೆ ಕೊಟ್ರೆ ಅವ್ರಿಗೆ ದುಡ್ಡೇನಿಂದ ಬರುತ್ತೆ ಅತ್ತೆ? ಎಷ್ಟು ಹೇಳಿದ್ರು ಅವ್ರು ಕೇಳೋದಿಲ್ಲ ಸೊಸೆ. ಹಾಗನ್ಕೊಂಡ್ರೆ ಹೇಗೆ ಅತ್ತೆ? ನಮ್ಮ ಪ್ರಯತ್ನ ನಾವು ಮಾಡ್ಬೇಕಲ್ಲ ಎಂದು ಅನಾಮಿಕಾ ಹೇಳುತ್ತಾ ಇರುವಾಗ ವೀಳ್ಯದೆಲೆ ತೆಗೆದುಕೊಂಡು ಗಿರೀಶ ಬರುತ್ತಾನೆ. ಅಬ್ಬಾ, ಈ ಅತ್ತೆ ಸೊಸೆಯರಿಬ್ಬರು ಶಾಪಲ್ಲ ಇದ್ದಾರೆ. ಈ ದಿನ ನನಗೆ ಬೇಕಾದ ದುಡ್ಡು ನನಗೆ ಬರುತ್ತೆ, ಬಹಳ ಸಂತೋಷವಾಗಿದೆ ಎಂದು ಗಿರೀಶ ಅನ್ನುತ್ತಾ ಇದ್ದರೆ ಅತ್ತೆ ಸೊಸೆಯರಿಬ್ಬರು ಒಬ್ಬರ ಮುಖವನ್ನೊಬ್ಬರು ನೋಡ್ಕೋತಾರೆ. ಸೊಸೆ, ಎಷ್ಟು ಹೇಳಿದ್ರು ಅವ್ರು ಕೇಳೋದಿಲ್ಲ ಸೊಸೆ ಎಂದು ಶಾರದಾ ಹೇಳುತ್ತಲೇ ಅನಾಮಿಕಾ ಗಿರೀಶನನ್ನು ನೋಡುತ್ತಾಳೆ. ಗಿರೀಶ ಅನಾಮಿಕಳನ್ನು ನೋಡುತ್ತಾ, ಅಮ್ಮನವ್ರೆ, ಈ ದಿನ ನೀವು ಎಷ್ಟು ಹೇಳಿದ್ರು ನಾನೇನು ಕೇಳೋದಿಲ್ಲ. ನೀವು ಇರುವಾಗ ಬಂದು ದುಡ್ಡು ಬಗ್ಗೆ ಕೇಳಿದರೆ ಸೊಸೆ ಕೊಡ್ಲಿಲ್ವಾ? ಮರ್ತೋದಾಗಿದೆ ಗಿರೀಶ, 2-3 ದಿನದಲ್ಲಿ ನಾನೇ ಕೊಡ್ತೀನಿ ಬಿಡಿ ಅಂತ ಹೇಳ್ತಾ ಇದ್ದೆ. ಇನ್ನು ಚಿಕ್ಕಮ್ಮನವರು ಇದ್ದಾಗ, ಅಯ್ಯೋ ಗಿರೀಶ ಅಣ್ಣಯ್ಯ, ದುಡ್ಡು ಅತ್ತೆ ಹತ್ರ ಇದೆ, ನಾನು ಬರುವಾಗ ನಾನು ಮರ್ತು ಹೋಗಿ ಬಂದೆ. ಅತ್ತೆ ಊರಿಗೆ ಹೋಗಿದ್ದಾರೆ, 2-3 ದಿನದಲ್ಲಿ ಬರ್ತಾಳೆ, ನಾನು ಕೇಳಿ ನನ್ನ ಹತ್ರ ಇಸ್ಕೊತೀನಿ ಅಂತ ಹೇಳಿ ಕಳಿಸ್ತಾ ಇದ್ರು ಎಂದು ಹೇಳುತ್ತಾ ಇದ್ದಾರೆ ಅನಾಮಿಕಾ ಅದೊಂಥರ ಅತ್ತೆ ಕಡೆ ನೋಡ್ತಾ ಇರ್ತಾಳೆ. ಈ ದಿನ ನನ್ನ ಅದೃಷ್ಟ ಚೆನ್ನಾಗಿದೆ. ಈ ದಿನ ಅತ್ತೆ ಸೊಸೆಯರು ಸೇರಿ ಒಟ್ಟಾಗಿ ಪಾನ್ ಶಾಪ್ ಹತ್ರ ಸಿಕ್ಕಿದ್ದೀರಾ. ಈಗ ನನ್ನ ದುಡ್ಡು ಕೊಡಿ. ಅತ್ತೆ ಇಲ್ಲದಿದ್ದಾಗ ಸೊಸೆ, ಸೊಸೆ ಇಲ್ಲದಿದ್ದಾಗ ಅತ್ತೆ, ಹೀಗೆ ನನಗೆ ಬೇಕಾದ 2,000ಕ್ಕಾಗಿ ತಿರುಗಿಸ್ತಾ ಇದ್ದೀರಮ್ಮ. ನಿಮಗೆ ಇದು ನ್ಯಾಯವಲ್ಲ ತಾಯಿ. ನಾನು ಒಬ್ಬ ಮಾಮೂಲಿ ಮಧ್ಯತರಗತಿಯವನೇ. ನನಗೂ ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾರೆ. ಅವರನ್ನು ಸಾಕುವ ಜವಾಬ್ದಾರಿ ನನಗಿದೆ ಅಲ್ಲಮ್ಮ ಎಂದು ಗಿರೀಶ ಅನ್ನುತ್ತಾ ಇದ್ದರೆ ಅತ್ತೆ ಸೊಸೆಯರಿಬ್ಬರಿಗೂ ಬಹಳ ನಾಚಿಕೆ ಎನಿಸುತ್ತದೆ, ಮೇಲಾಗಿ ದುಃಖವೆನಿಸುತ್ತೆ. ಕ್ಷಮಿಸು ಗಿರೀಶಣ್ಣ, ನಿಜ ಹೇಳ್ಬೇಕು ಅಂದ್ರೆ ಐಸ್ ಕ್ರೀಮ್ ಪಾನ್ ಆಗಿನ ಹಾಗೆ ಈಗ ಮಾರಾಟವಾಗ್ತಾ ಇಲ್ಲ, ದುಡ್ಡು ಏನು ಬರ್ತಾ ಇಲ್ಲ, ಅದಕ್ಕೆ ನಿಮ್ಗೆ ಕೊಡ್ತಾ ಇಲ್ಲ. ಹಾಗಂತ ನಮ್ಮ ಮನೇಲಿ ಪರಿಸ್ಥಿತಿ ಚೆನ್ನಾಗಿದೆ ಅಂತ ಅನ್ಕೋಬೇಡ. ನೀನ್ ಹೇಳ್ದೆ ನಾನು ಹೇಳಲಾರ್ದೆ ಹೋಗ್ತಾ ಇದ್ದೀನಿ ಅಷ್ಟೇ. ನಿನಗೂ ನನ್ಗೂ ಇರುವ ಭೇದ ನೋಡಮ್ಮ. ಕುಟುಂಬ ಅಂದ್ರೆ ಕಷ್ಟ ನಷ್ಟಗಳು ತಾಯಿ. ಈಗ ನನ್ನನ್ನೇನ್ ಮಾಡು ಅಂತ ಹೇಳ್ತೀರಾ ತಾಯಿ? ಸ್ವಲ್ಪ ಕಾಲ ಸಮಯ ಕೊಡು ಗಿರೀಶಣ್ಣ, ನಾನೇನೋ ಒಂದು ಮಾಡಿ ನಿನ್ನ ದುಡ್ಡು ಕೊಟ್ಬಿಡ್ತೀವಿ. ಇನ್ನು ನಿನ್ನ ಹೀಗೆ ನಾಳೆ ನಾಡಿದ್ದು ಅಂತ ತಿರುಗಿಸೋದಿಲ್ಲ. ಸಮಯ ಕೊಡು, ಆ ಸಮಯದವರೆಗೂ ನಿಮ್ಮ ದುಡ್ಡು ಕೊಟ್ಬಿಡ್ತೀವಿ. ಹೌದು ಗಿರೀಶ, ನಿನಗೂ ನನ್ನ ಸೊಸೆ ಅನಾಮಿಕಳ ಬಗ್ಗೆ ಗೊತ್ತಲ್ಲ. ಮಾತಂದ್ರೆ ಮಾತು, ಇಲ್ಲ ಅಂದ್ರೆ ಪರಿಸ್ಥಿತಿ ಯಾವಾಗ್ಲೂ ಒಂದೇ ತರ ಇರೋದಿಲ್ವಲ್ಲ. ಸರಿ ಅಮ್ಮನವ್ರೆ, ಒಂದು 10 ದಿನ ಟೈಮ್ ಕೊಡ್ತೀನಿ, ಆಗ ಬರ್ತೀನಿ ಬಿಡಿ
ಎಂದು ಹೇಳಿ ಗಿರೀಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಅತ್ತೆ ಸೊಸೆಯರಿಬ್ಬರು ಉಸಿರೆಳೆದುಕೊಳ್ಳುತ್ತಾರೆ. ನೋಡ್ದಿಯಾ ನಮಿಕಾ, 2,000 ಕೊಡೋದಕ್ಕೆ ನಾವು ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ. ಈಗ ಐಸ್ ಕ್ರೀಮ್ ಗಾಡಿಯವನು ಬರ್ತಾನೆ, ಅವನ ಹತ್ರ ಏನ್ ಮಾತಾಡ್ತೀಯೋ, ಇನ್ನು ನಿನ್ನಿಷ್ಟ, ನಾನು ಮನೆಗೆ ಹೋಗ್ತಾ ಇದ್ದೀನಿ ಎಂದು ಹೇಳಿ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅನಾಮಿಕಾ ಪಾನ್ ಶಾಪ್ ಅಲ್ಲಿ ಕೂತ್ಕೊಂಡಿರ್ತಾಳೆ. ಇಷ್ಟರಲ್ಲಿ ಐಸ್ ಕ್ರೀಮ್ ಟ್ರಕ್ ತೆಗೆದುಕೊಂಡು ರಾಜೇಶ್ ಬರುತ್ತಾನೆ. ಹೇಳಿ ಮೇಡಮ್, ನೀವು ಕೊಟ್ಟ ಆರ್ಡರ್ ಎಲ್ಲಾನು ತಗೊಂಡ್ಬಂದಿದ್ದೀನಿ. ಕೊಡಬೇಕಾದ ದುಡ್ಡು ಎಲ್ಲ ಕೊಟ್ರೆ ನಾನು ಆರ್ಡರ್ ಕೊಟ್ಟು ಹೊಟ್ಟೋಗ್ತೀನಿ. ಅದಲ್ಲ ರಾಜೇಶ್, ಐಸ್ ಕ್ರೀಮ್ ಪಾನ್ ವ್ಯಾಪಾರ ಇದುವರೆಗಿನ ಹಾಗೆ ನಡೀತಾ ಇಲ್ಲ. ಈಗ ನಮಗೆ ಆರ್ಡರ್ ಬೇಡ ರಾಜೇಶ್. ಹಾಗಂದ್ರೆ ಹೇಗೆ ಹೇಳಿ? ಇದೇ ಮಾತನ್ನ ನಾವು ನಮ್ ಸಾರ್ ಹತ್ರ ಹೇಳಿದ್ರೆ ನಮ್ಗೆ ಹೇಗೆ ಬೈತಾರೋ ನಿಮಗ್ ಗೊತ್ತಿಲ್ವಾ? ನನ್ನಂತೂ ಜಾಬ್ ಇಂದ ಕೂಡ ತೆಗಿತಾರೆ. ಹಾಗಲ್ಲ ರಾಜೇಶ್, ನಾವು ಕಟ್ಟಿದ ದುಡ್ಡಕ್ಕೆ ಎಷ್ಟು ಐಸ್ ಕ್ರೀಮ್ ಬರುತ್ತೋ ಅಷ್ಟವರೆಗೂ ಕೌಂಟ್ ಮಾಡಿ ಕೊಡು. ಅಂದ್ರೆ ಒಂದು ಸಲ ನೀವು ನಮ್ ಸಾರ್ ಹತ್ರ ಮಾತಾಡಿ ಎಂದು ಫೋನ್ ಮಾಡಿ ಅನಾಮಿಕಳಿಗೆ ಕೊಡುತ್ತಾನೆ. ಅನಾಮಿಕಾ ಫೋನ್ ಅಲ್ಲಿ ಬೇಡಿಕೊಳ್ಳುತ್ತಾ ಮಾತನಾಡುತ್ತಾ ಇರ್ತಾಳೆ. ಸ್ವಲ್ಪ ಹೊತ್ತಿಗೆ, ಥ್ಯಾಂಕ್ಸ್ ಸರ್, ರಾಜೇಶ್ಗೆ ಕೂಡ ಒಂದು ಮಾತು ಹೇಳಿ ಎಂದು ಹೇಳಿ ರಾಜೇಶನ್ಗೆ ಫೋನ್ ಕೊಡುತ್ತಾಳೆ. ರಾಜೇಶ್ ಫೋನ್ ಅಲ್ಲಿ ಮಾತನಾಡುತ್ತಾನೆ. ಸರಿ ಸರ್, ನೀವು ಹೇಳಿದ ಹಾಗೆ ಮಾಡ್ತೀನಿ ಸರ್ ಎಂದು ಹೇಳಿ ಫೋನ್ ಇಡುತ್ತಾನೆ. ರಾಜೇಶ್, ಎಲ್ಲ ಐಸ್ ಕ್ರೀಮ್ ಅನ್ನು ನಾನು ಶಾಪ್ ಹತ್ರ ಇಟ್ಕೊಳ್ಳಲಾರೆ, ಮನೆ ಹತ್ರ ಹೋಗೋಣ ಬಾ. ಮನೆಯಲ್ಲಿ ಫ್ರಿಜ್ ಇದೆ, ಎಲ್ಲ ತರಕಾರಿ ಎಲ್ಲ ತೆಗೆದುಬಿಟ್ಟು ಐಸ್ ಕ್ರೀಮ್ನ ಇಟ್ಕೋತೀನಿ, ನಿಮ್ ಇಷ್ಟ ರೀ ಎಂದು ಹೇಳುತ್ತಲೇ ಅನಾಮಿಕಾ ಶಾಪ್ ಕ್ಲೋಸ್ ಮಾಡಿ ಟ್ರಕ್ ಅಲ್ಲಿ ಕೂತ್ಕೋತಾಳೆ. ರಾಜೇಶ್ ಟ್ರಕ್ ಅನ್ನು ಅನಾಮಿಕಳ ಮನೆಗೆ ನಡೆಸುತ್ತಾನೆ. ಅತ್ತೆ ಸೊಸೆಯರು ಸೇರಿ ಐಸ್ ಕ್ರೀಮ್ಗಳೆಲ್ಲ ಫ್ರಿಜ್ ತುಂಬಾ ತುಂಬುತ್ತಾರೆ. ಮನೆಯಲ್ಲಿ ಸ್ಕೂಲಿಂದ ಮಕ್ಕಳು ಹರೀಶ್ ಭವ್ಯರು ಬರುತ್ತಾರೆ. ಶಾರದಾ ಪ್ರಸಾದ್ ಮಕ್ಕಳ ಜೊತೆ ಆಡ್ಕೋತಾ ಇರ್ತಾರೆ. ಅನಾಮಿಕಾ ಆಲೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಎಷ್ಟು ಆಲೋಚನೆ ಮಾಡಿದ್ರು ಬದುಕೋದಕ್ಕೆ ಏನು ಮಾಡಬೇಕೋ ಅವರಿಗೆ ಅರ್ಥವಾಗ್ತಾ ಇರೋದಿಲ್ಲ. ಹೊಸದಾಗಿ ಯಾವ ಐಡಿಯಾವೂ ಬರೋದಿಲ್ಲ. ಅನಾಮಿಕಾ ಯೋಚಿಸುತ್ತಲೇ ಮನೆಯಲ್ಲಿ ಎಲ್ಲ ಕೆಲಸ ಮಾಡ್ತಾ ಇರ್ತಾಳೆ. ಒಂದು ದಿನ ಮಕ್ಕಳು ಐಸ್ ಕ್ರೀಮ್ ತಿನ್ನುತ್ತಾ ಇರುವಾಗ ದೋಸೆ ತೆಗೆದುಕೊಂಡು ಬಂದು ಕೊಡ್ತಾಳೆ. ಮಮ್ಮಿ, ದೋಸೆ ಕೊಟ್ಟಿದ್ಯಾ? ಚಟ್ನಿ ಹಾಕಿಲ್ಲ? ಚಟ್ನಿ ಮಾಡಿಲ್ಲ ಮಕ್ಕಳೇ, ಸಾಂಬಾರ್ ಇದೆ, ಅದರಲ್ಲೇ ಹತ್ಕೊಂಡು ದೋಸೆನ ತಿಂದ್ಬಿಡಿ. ಬರೀ ಸಾಂಬಾರ್ ಜೊತೆಗೆ ಹೇಗೆ ತಿಂತಾರೆ ಮಮ್ಮಿ? ಅಂದ್ರೆ ಕೈಯಲ್ಲಿರುವ ಐಸ್ ಕ್ರೀಮ್ ಹಾಕೊಂಡು ತಿನ್ನಿ ಎಂದು ಕೋಪದಿಂದ ಅಲ್ಲಿಂದ ಕಿಚನ್ ಒಳಗೆ ಹೋಗುತ್ತಾಳೆ ಅನಾಮಿಕಾ. ಸೊಸೆ ಹಾಗೆ ಅರಚಿ ಹೇಳಿದ ಹೊತ್ತಿಗೆ ಶಾರದಾ ದಂಪತಿಗಳಿಗೆ ಏನೂ ಅರ್ಥವಾಗಲಿಲ್ಲ. ಮಕ್ಕಳು ಕೂಡ ಏನು ಮಾತನಾಡದೆ ಐಸ್ ಕ್ರೀಮ್ ಹಾಕಿಕೊಂಡು ದೋಸೆಯನ್ನು ತಿನ್ನೋದಕ್ಕೆ ಶುರು ಮಾಡುತ್ತಾರೆ. ಹಾಗೆ ತಿನ್ನುವುದು ಅವರಿಗೆ ಹೊಸದಾಗಿ ಭಲೇ ಅನಿಸುತ್ತದೆ. ಐಸ್ ಕ್ರೀಮ್ ದೋಸೆ ತುಂಬಾ ಚೆನ್ನಾಗಿದೆ ಅಲ್ವಾ ಅಣ್ಣಯ್ಯ? ಬಹಳ ರುಚಿಯಾಗಿದೆ, ತುಂಬಾ ಟೇಸ್ಟಿಯಾಗಿದೆ ಅನ್ನಿಸ್ತಾ ಇದೆ. ಹೌದು ತಂಗಿ, ತುಂಬಾ ಟೇಸ್ಟಿಯಾಗಿದೆ. ನಾನು ಹೋಗಿ ಮಮ್ಮಿ ಕೂಡ ಈ ಐಸ್ ಕ್ರೀಮ್ ದೋಸೆನ ತಿನ್ನಿಸಿ ಬರ್ತೀನಿ. ನೀನು ಹೋಗಿ ತಾತಯ್ಯಂಗೆ ಅಜ್ಜಿಗೆ ತಿನ್ನಿಸ್ಬಿಟ್ ಬಾ. ಹಾಗೆ ಅಣ್ಣಯ್ಯ ಎಂದು ಹೇಳಿ ಭವ್ಯ ಶಾರದಾ ಅವರ ಹತ್ರಕ್ಕೆ ಬರುತ್ತಾಳೆ. ಹರೀಶ್ ಕಿಚನ್ ಒಳಗೆ ಅನಾಮಿಕಳ ಹತ್ರಕ್ಕೆ ಬರ್ತಾನೆ. ಐಸ್ ಕ್ರೀಮ್ ದೋಸೆ ಬಗ್ಗೆ ಹೇಳುತ್ತಾ ಅನಾಮಿಕಳಿಗೆ ತಿನ್ನಿಸುತ್ತಾನೆ. ಅನಾಮಿಕಳಿಗೆ ಕೂಡ ಐಸ್ ಕ್ರೀಮ್ ದೋಸೆ ತುಂಬಾ ಚೆನ್ನಾಗಿದೆ ಅನಿಸುತ್ತೆ. ಭವ್ಯ ಕೂಡ ಶಾರದಾ ದಂಪತಿಗಳೇ ತಿನ್ನಿಸುತ್ತಾಳೆ. ಶಾರದಳಿಗೂ ಹಿಡಿಸುತ್ತದೆ. ಅತ್ತೆ ಸೊಸೆಯರಿಬ್ಬರು ಬೇರೆಯುತ್ತಾರೆ. ಸೊಸೆ, ಭವ್ಯ ನನಗೆ ಐಸ್ ಕ್ರೀಮ್ ದೋಸೆ ತಿನ್ನಿಸ್ತಾ ಇರ್ಬೇಕಾದ್ರೆ ನನ್ಗೊಂದು ಆಲೋಚನೆ ಬಂತೆ. ನನಗೂ ಕೂಡ ಅದೇ ಆಲೋಚನೆ ಬಂತು ಅತ್ತೆ, ನಾವು ಕೂಡ ಐಸ್ ಕ್ರೀಮ್ ದೋಸೆ ಮಾಡಿ ಮಾರೋಣ ಅಂತ. ತಕ್ಷಣ ನಾನು ನಿಮ್ಮ ಹತ್ರ ಬರ್ತಾ ಇದ್ರೆ ಇಲ್ಲಿ ನೋಡಿ, ನೀವೇ ನನ್ನ ಹತ್ರಕ್ಕೆ ಬಂದ್ರಿ. ಹೌದು ಸೊಸೆ, ನನಗ್ ಕೂಡ ಅಂತಹದೇ ಐಡಿಯಾ ಬಂತು, ಅದನ್ನ ನಿನಗೆ ಹೇಳೋಣ ಅಂತ ಎಷ್ಟೋ ಸಂತೋಷದಿಂದ ಬಂದೆ ಎಂದು ಅತ್ತೆ ಸೊಸೆಯರಿಬ್ಬರು ಮಾತನಾಡಿಕೊಳ್ಳುತ್ತಾ ಒಂದು ಕಡೆ ಐಸ್ ಕ್ರೀಮ್ ದೋಸೆ ವ್ಯಾಪಾರ ಶುರು ಮಾಡಬೇಕು ಅಂದುಕೊಳ್ಳುತ್ತಾರೆ. ಒಂದು ಒಳ್ಳೆ ದಿನ ನೋಡಿಕೊಂಡು ಅವರು ಅಂದುಕೊಂಡ ಹಾಗೆ ಐಸ್ ಕ್ರೀಮ್ ದೋಸೆಗಳ ವ್ಯಾಪಾರವನ್ನು ಪ್ರಾರಂಭಿಸುತ್ತಾರೆ. ದಿನ ಕಳೆಯುತ್ತಾ ಇರುತ್ತದೆ. ಮೊದಲಿನಲ್ಲಿ ಹೆಚ್ಚು ಜನ ಬರದೇ ಇಲ್ಲದಿದ್ದರೂ ದಿನ ಕಳೆಯುತ್ತಿದ್ದ ಹಾಗೆ ಪ್ರತಿಯೊಬ್ಬರಿಗೂ ಈ ಐಸ್ ಕ್ರೀಮ್ ದೋಸೆ ಅನ್ನುವ ಪದವೇ ವೆರೈಟಿಯಾಗಿ ಇದ್ದುದರಿಂದ ಎಲ್ಲರೂ ಬಂದು ಟೇಸ್ಟ್ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ತಿಂದ ಪ್ರತಿಯೊಬ್ಬರಿಗೂ ಆ ಟೇಸ್ಟ್ ಹಿಡಿಸಿದ್ದರಿಂದ ಆ ನಂತರ ಪ್ರತಿ ದಿನವೂ ಐಸ್ ಕ್ರೀಮ್ ದೋಸೆಯನ್ನು ತಿನ್ನೋದಕ್ಕೆ ಅಭ್ಯಾಸ ಮಾಡಿಕೊಳ್ಳುತ್ತಾರೆ. ಸ್ವಲ್ಪ ದಿನದಲ್ಲಿಯೇ ಅನಾಮಿಕಾ ಮಾಡಿದ ಐಸ್ ಕ್ರೀಮ್ ದೋಸೆ ವ್ಯಾಪಾರ ಅಲ್ಲಿ ಬಹಳ ಪಾಪ್ಯುಲರ್ ಆಗುತ್ತೆ. ಒಳ್ಳೆ ಸಂಪಾದನೆ ಕೂಡ ಅನಾಮಿಕಳಿಗೆ ತೆಗೆದುಕೊಂಡು ಬರುತ್ತೆ. ಸಂಪತ್ತು ಒಂದೇ ಅಲ್ಲ, ಐಸ್ ಕ್ರೀಮ್ ದೋಸೆಗಳ ವ್ಯಾಪಾರ ಅನ್ನುವ ಹೊಸದಾದ ಆಲೋಚನೆ ಮಾಡಿದ್ದಕ್ಕೆ ಅನಾಮಿಕಳಿಗೆ ಆ ಊರಿನಲ್ಲಿ ಬಹಳ ಒಳ್ಳೆಯ ಹೆಸರು ಕೂಡ ಬರುತ್ತದೆ. ಅಷ್ಟೇ ಅಲ್ಲ, ವೀಳ್ಯದೆಲೆ ಗಿರೀಶ್ನನ್ನು ಕರೆದು ದುಡ್ಡು ಕೊಡುತ್ತಾರೆ. ಹಾಗೆ ಐಸ್ ಕ್ರೀಮ್ ಟ್ರಕ್ ರಾಜೇಶ್ ಅವರಿಗೆ ಕೂಡ ಅವರ ದುಡ್ಡು ಕೊಟ್ಟು ಅವರ ಬಾಕಿಯನ್ನು ಪೂರ್ತಿಯಾಗಿ ತೀರಿಸುತ್ತಾರೆ. ಅವರ ಕುಟುಂಬ ಕೂಡ ಆನಂದದಿಂದ ಕಳೆಯುವಂತಹ ದುಡ್ಡನ್ನು ಈ ದಿನ ಐಸ್ ಕ್ರೀಮ್ ದೋಸೆ ವ್ಯಾಪಾರದಿಂದ ಸಂಪಾದಿಸಲಿಕ್ಕೆ ಶುರು ಮಾಡುತ್ತಾರೆ. ಈಗ ಅನಾಮಿಕಳ ಕುಟುಂಬಕ್ಕೆ ಎಂತಹ ಆರ್ಥಿಕ ತೊಂದರೆಯೂ ಇಲ್ಲ, ಸಂತೋಷದಿಂದ ಜೀವಿಸುತ್ತಾ ಇರುತ್ತಾರೆ. ಮದುವೆ ಬಟ್ಟೆಯಲ್ಲಿ ಮಗ ರಮೇಶ್ ಸೊಸೆ ಅನಾಮಿಕಾ ಮನೆಯ ಬಾಗಿಲ ಮುಂದೆ ನಿಂತಿರುತ್ತಾರೆ. ಅತ್ತೆ ಶಾರದಾ ದೃಷ್ಟಿ ತೆಗೆದು
ಬಲಗಾಲ ಮುಂದಿಟ್ಟು ಮನೆಯೊಳಗೆ ಬಾರಮ್ಮ ಸೊಸೆ. ಲೆಫ್ಟ್ ಲೆಗ್ಗು ಏನ್ ಪಾಪ ಮಾಡಿತ್ತು ಅತ್ತೆ? ಪಾಪ ಎಲ್ರು ಅದನ್ನ ಪಕ್ಕಕ್ಕೆ ಇಡ್ತಾರೆ, ನಾನು ಮಾತ್ರ ಹಾಗೆ ಮಾಡಲ್ಲ, ಲೆಫ್ಟ್ ಲೆಗ್ನೇ ಮುಂದಿಡ್ತೀನಿ ಎಂದು ಹೇಳಿ ಲೆಫ್ಟ್ ಲೆಗ್ ಮನೆಯೊಳಗಿಡುತ್ತಾಳೆ. ಅದನ್ನು ನೋಡಿ ಶಾರದಾ ಆಶ್ಚರ್ಯ ಹೋಗುತ್ತಾಳೆ. ರಮೇಶ್ ಅನಾಮಿಕಳ ಹಿಂದೆ ಬಲಗಾಲಿಟ್ಟು ಮನೆಯೊಳಗೆ ಬರುತ್ತಾನೆ. ಅದೆಲ್ಲ ನೋಡಿ ಪ್ರಸಾದ್ ಮಾತ್ರ ಒಳಗೊಳಗೆ ಸಂತೋಷ ಪಡುತ್ತಾ, ಹೊಸ ಸೊಸೆ ಬರೋದರ ಜೊತೆ ಅತ್ತೆಯವರಿಗೆ ಡೋಸ್ ಕೊಟ್ಟಿದ್ದಾಳೆ, ಇನ್ನು ಶಾರದಳ ಆಟ ನಡೆಯೋಲ್ಲ ಅಂತ ಅರ್ಥವಾಯ್ತು. ನನಗೂ ಮಗಂಗೂ ಶಾರದಳ ಅಡುಗೆಯಿಂದ ಒಳ್ಳೆ ದಿನ ಬರುತ್ತೆ ಎಂದು ಅಂದುಕೊಳ್ಳುತ್ತಾ ಕೋಪದಿಂದ ಸೊಸೆ ಕಡೆಗೆ ನೋಡುತ್ತಾ ಇರುವ ಶಾರದಳ ಕಡೆ ನೋಡಿ, ಬೇಡ ಶಾರದಾ, ಹೊಸ ಸೊಸೆ ಅಲ್ವಾ, ಇನ್ನು ನಮ್ಮ ಮನೆಯ ಪದ್ಧತಿ ಆಚಾರ ತಿಳಿದಿಲ್ಲ, ನೀನೇ ಸೊಸೆಗೆ ಎಲ್ಲ ಕಲಿಸ್ಬೇಕು. ಮೊದಲ ದಿನನೇ ನನ್ನ ಮಾತು ಕೇಳದೆ ಬಲಗಾಲ ಬಿಟ್ಟು ಎಡಗಾಲಿಟ್ಟಿದ್ದಾಳೆ, ಇನ್ನು ನಾಳೆ ಏನ್ ಮಾಡ್ತಾಳೋ ಏನೋ. ಹಾಗ ಅನ್ಬೇಡ ಶಾರದಾ, ಮನೆಯೊಳಗೆ ಬಾ, ದೃಷ್ಟಿ ನೀರು ಬಿಸಾಕ್ ಬರ್ತೀನಿ, ನೀವು ಒಳಗಡೆಗೆ ಹೋಗಿ ಎಂದು ಹೇಳುತ್ತಲೇ ಪ್ರಸಾದ್ ಒಳಗಡೆಗೆ ಹೋಗುತ್ತಾನೆ. ಶಾರದಾ ದೃಷ್ಟಿ ತೆಗೆದ ಪ್ಲೇಟ್ ಅನ್ನು ತೆಗೆದುಕೊಂಡು ಮನೆಯೊಳಗೆ ಬರುತ್ತಾಳೆ. ಹೊಸ ಸೊಸೆ ಸೋಫಾದಲ್ಲಿ ಕೂತಿರುತ್ತಾಳೆ. ಅದನ್ನು ನೋಡಿದ ಶಾರದಾ, ಏನಮ್ಮ ಹೊಸ ಸೊಸೆ, ಎಡಗಾಲಿಟ್ಟು ಒಳಗಡೆ ಬಂದೆ, ಈಗಲೇ ಮಹಾರಾಣಿ ತರ ಕೂತಿದ್ಯಾ, ಹೋಗಿ ಹೋಗಿ ಎಲ್ರಿಗೂ ಟೀ ಮಾಡ್ಕೊಂಬಾ. ಅತ್ತೆ, ನಾನು ಟೀ ಕುಡಿಯಲ್ಲ, ಕಾಫಿ ಪೌಡರ್ ತರಿಸಿ. ದುಡ್ಡು ಕೊಡು ಶಾರದಾ, ಹೋಗಿ ಕಾಫಿ ಪುಡಿ ತಗೊಂಡ್ಬರ್ತೀನಿ ಎಂದು ಅನ್ನುತ್ತಲೇ ಶಾರದಾ ಸ್ವಲ್ಪ ಕೋಪದಿಂದ ನೋಡುತ್ತಲೇ ಪ್ರಸಾದ್ಗೆ ದುಡ್ಡು ಕೊಡುತ್ತಾಳೆ. ಪ್ರಸಾದ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ನಿನ್ಗೆ ಅಡಿಗೆ ಬರುತ್ತೆ ಅಂತ ಹೇಳಿದೆಯಲ್ಲ? ಹೌದು ಅತ್ತೆ, ನಾನು ಅಡಿಗೆ ತುಂಬಾ ಚೆನ್ನಾಗಿ ಮಾಡ್ತೀನಿ, ಏನ್ ಬೇಕು ಅಂದ್ರೆ ಅದು ಮಾಡಬೇಡ. ಬೆಳಿಗ್ಗೆ ನಾನು ಹೇಳಿದ ಟಿಫಿನ್ ಮಾಡ್ಬೇಕು, ಮಧ್ಯಾಹ್ನ ಲಂಚ್ಗೆ ನಾನು ಹೇಳಿದ ತರಕಾರಿನೇ ಉಪಯೋಗಿಸ್ಬೇಕು, ಇನ್ನು ರಾತ್ರಿ ಕೂಡ ನಾನು ಏನ್ ಹೇಳಿದ್ನೋ ಅದೇ ಮಾಡ್ಬೇಕು. ಹಾಗೆ ಅತ್ತೆ, ಎಲ್ಲ ನೀವು ಹೇಳ್ದಾಗೆ ಮಾಡ್ತೀನಿ ಎಂದು ಅನಾಮಿಕಾ ಹೇಳುತ್ತಾ ಇರುವಾಗ ಪ್ರಸಾದ್ ಕಾಫಿ ಪೌಡರ್ ತೆಗೆದುಕೊಂಡು ಮನೆಗೆ ಬರುತ್ತಾನೆ. ಅನಾಮಿಕಳಿಗೆ ಕೊಡುತ್ತಾನೆ. ಸಂತೋಷದಿಂದ ಕಿಚನ್ ಒಳಗೆ ಹೋಗುತ್ತಾಳೆ. ಟೀ ಮಾಡದೆ ಕಾಫಿ ಮಾಡಿ ಎಲ್ಲರಿಗೂ ತೆಗೆದುಕೊಂಡು ಬಂದು ಕೊಡುತ್ತಾಳೆ. ರಮೇಶ್, ಪ್ರಸಾದರು ಸಂತೋಷದಿಂದ ಕಾಫಿ ಕುಡಿಯುತ್ತಾರೆ. ಶಾರದಾ ಮಾತ್ರ ಕಾಫಿ ಹಿಡಿದುಕೊಂಡು ಹಾಗೆ ನೋಡುತ್ತಾ ಒಳಗೊಳಗೆ ಹೀಗೆ ಅಂದ್ಕೋತಾಳೆ, ಬಂದ ದಿನವೇ ನನ್ನ ಮಾತು ಕೇಳ್ತಾ ಇಲ್ಲ, ಇನ್ನು ಮುಂದೆ ಏನ್ ಕೇಳ್ತಾಳೋ ಏನೋ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅನಾಮಿಕಾ ಕಾಫಿ ಕುಡಿದು, ಅತ್ತೆ, ನಾನು ಹೋಗಿ ರೆಸ್ಟ್ ತಗೋತೀನಿ, ಮದುವೆ ಹಡಹುಡಿಯಲ್ಲಿ ಸರಿಯಾಗಿ ಮಲಗಲಿಲ್ಲ ನಾನು ಎಂದು ಹೇಳಿ ಶಾರದಳಿಂದ ಯಾವ ಉತ್ತರವೂ ಬರುತ್ತದೆಯೋ ಇಲ್ಲೋ ಎಂದು ಆಲೋಚಿಸದೆ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಇನ್ನು ಮಾರನೇ ದಿನ ಮನೆಯ ಮುಂದೆ ರಂಗೋಲಿ ಇಲ್ಲ. ಅನಾಮಿಕಾ, ಅನಾಮಿಕಾ ಎಂದು ಶಾರದಾ ಗಟ್ಟಿಯಾಗಿ ಕರೆಯುತ್ತಲೇ ಅಲ್ಲಿಗೆ ಅನಾಮಿಕಾ ಬರುತ್ತಾಳೆ. ಏನೇ ಸೊಸೆ ಇದು, ಬೆಳಿಗ್ಗೆ ಹೇಳ್ತಲೇ ಮನೆ ಮುಂದೆ ರಂಗೋಲಿ ಹಾಕು ಅಂದಿದ್ನಲ್ಲ, ಯಾಕೆ ಹಾಕಿಲ್ಲ? ಚಾಕ್ ಪೀಸ್ ಇಲ್ಲ ಅತ್ತೆ, ಅದಕ್ಕೆ ರಂಗೋಲಿ ಹಾಕಿಲ್ಲ. ನಾನು ರಂಗೋಲಿ ಹಾಕೋತೀನಿ ಬಿಡು, ನೀನ್ ಹೋಗಿ ನಾನು ಹೇಳಿದ ಟಿಫಿನ್ ಮಾಡು ಸೊಸೆ ಎಂದು ಹೇಳುತ್ತಲೇ ಅನಾಮಿಕಾ ಒಳಗಡೆಗೆ ಹೋಗುತ್ತಾಳೆ. ದೋಸೆ ಹಾಕ್ತಾ ಇರ್ತಾಳೆ. ಆಫೀಸ್ಗೆ ಹೋಗೋದಕ್ಕೆ ಪ್ರಸಾದ್ ರಮೇಶರು ರೆಡಿಯಾಗಿ ಟಿಫಿನ್ ಮಾಡೋದಕ್ಕೆ ಡೈನಿಂಗ್ ಟೇಬಲ್ ಹತ್ರಕ್ಕೆ ಕೂತ್ಕೋತಾರೆ. ಅನಾಮಿಕಾ ಘಮಘಮ ಅನ್ನುವ ದೋಸೆ ತಂದು ಹಾಕುತ್ತಾಳೆ. ಇಬ್ಬರು ಸಂತೋಷದಿಂದ ತಿಂತಾ ಇರ್ತಾರೆ. ಆ ನಂತರ ಶಾರದಾ ಬಂದು ಕೂತ್ಕೋತಾಳೆ. ಶಾರದಳಿಗೆ ಕೂಡ ದೋಸೆ ಹಾಕುತ್ತಾಳೆ. ಅದನ್ನು ನೋಡಿ ತನಗೆ ಬರುತ್ತಿರುವ ಕೋಪವನ್ನು ಕಂಟ್ರೋಲ್ ಮಾಡ್ಕೋತಾ ಇರುವ ಶಾರದಾ ಹೀಗಂತಾಳೆ, ಏನೇ ಸೊಸೆ ಇದು, ನಾನು ಇಡ್ಲಿ ಮಾಡು ಅಂತ ಹೇಳಿದ್ದೆ ಅಲ್ವಾ, ಹೀಗೆ ಘುಮಘುಮ ಅನ್ನುವ ದೋಸೆ ಹಾಕಿ ಮಾಡಿದ್ಯಾ? ನನಗೆ ಇಡ್ಲಿ ಮಾಡೋದಕ್ಕೆ ಬರೋದಿಲ್ಲ ಅತ್ತೆ, ಅದು ಅಲ್ಲದೆ ನನಗೆ ದೋಸೆ ಅಂದ್ರೇನೆ ಇಷ್ಟ. ಹೋಗ್ಲಿ ಬಿಡೆ ಶಾರದಾ, ಹೊಸ ಸೊಸೆ ಅಲ್ವಾ ಎಂದು ಹೇಳುತ್ತಲೇ ಶಾರದಳಿಗೆ ಏನು ಮಾತನಾಡದೆ ಹಾಕಿದ ರುಚಿಕರವಾದ ದೋಸೆ ತಿನ್ನುತ್ತಾ ಇರ್ತಾಳೆ. ಅನಾಮಿಕಾ ದೋಸೆ ತಿಂದು ಹೋಗೋ ರಮೇಶ್ ಪ್ರಸಾದರಿಗೆ ಲಂಚ್ ಬಾಕ್ಸ್ ತೆಗೆದುಕೊಂಡು ಬಂದು ಡೈನಿಂಗ್ ಟೇಬಲ್ ಮೇಲೆ ಇಡುತ್ತಾಳೆ. ಅದನ್ನು ನೋಡಿ, ಸೊಸೆ, ಲಂಚ್ ಒಳಗೆ ನಾನು ಮಾಡು ಅಂತ ಹೇಳಿದ ಅಡಿಗೆ ಮಾಡಿದ್ಯಲ್ಲ? ಇಲ್ಲ ಅತ್ತೆ, ನನಗಿಷ್ಟವಾದ ಆಲೂ ಫ್ರೈ ಟೊಮೊಟೊ ಸಾರು ಮಾಡಿಟ್ಟಿದ್ದೀನಿ ಎಂದು ಹೇಳುತ್ತಲೇ ಇನ್ನು ಶಾರದಾ ಏನು ಮಾತನಾಡದೆ ಹೊರಗೆ ಹೋಗುತ್ತಾಳೆ. ಏನಾಯ್ತು ಮಾವಯ್ಯ, ಅತ್ತೆ ಹಾಗೆ ಹೊರಟೋದ್ರು? ಸಂತೋಷ ಸೊಸೆ, ಸಂತೋಷ ಹಿಡಿಸಲಾರದೆ ಶಾರದಾ ಹಾಗೆ ಹೊರಗೋಗಿದ್ದಾಳೆ ಎಂದು ಹೇಳಿ ಪ್ರಸಾದ್ ರಮೇಶರು ಲಂಚ್ ಬಾಕ್ಸ್ ಹಿಡಿದುಕೊಂಡು ಹೊರಟು ಹೋಗುತ್ತಾರೆ. ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಒಂದು ದಿನ ಶಾರದಾ, ಪ್ರಸಾದ್ ರಮೇಶರು ರೆಡಿಯಾಗಿ ಹಾಲ್ ಅಲ್ಲಿ ಅನಾಮಿಕಳಿಗಾಗಿ ವೇಟ್ ಮಾಡ್ತಾ ಇರ್ತಾರೆ. ಏ ಮಗನೇ ರಮೇಶ್, ಹೊಸ ಸೊಸೆ ಹೊಸ ಸೀರೆ ಉಟ್ಕೋತಾಳ, ಇಲ್ಲ ಅಂದ್ರೆ ಹೊಸ ಸೀರೆನ ತಯಾರು ಮಾಡ್ತಾ ಇದ್ದಾಳ? 1 ಮಿನಿಟ್ ಮಮ್ಮಿ, ನಾನು ಹೋಗಿ ನೋಡಿ ಬರ್ತೀನಿ ಎಂದು ರಮೇಶ್ ಬೆಡ್ರೂಮ್ ಒಳಗೆ ಹೋಗುತ್ತಾನೆ. ಅನಾಮಿಕಾ ಹೊಸ ಸೀರೆ ಉಟ್ಕೊಂಡು ಒಡವೆ ಹಾಕಿಕೊಂಡು ಡ್ರೆಸ್ಸಿಂಗ್ ಟೇಬಲ್ ಮುಂದೆ ನಿಂತ್ಕೊಂಡು ತನ್ನನ್ನೇ ತಾನು ನೋಡ್ಕೋತಾ ಸಂತೋಷ ಪಡ್ತಾ ಇದ್ರೆ ರಮೇಶ್ ಅಲ್ಲಿಗೆ ಬರ್ತಾನೆ. ಅಂದವಾಗಿರೋ ಅನಾಮಿಕಳನ್ನು ನೋಡಿ, ವಾವ್, ಅರೆ ವಾ ಅನಾಮಿಕಾ, ಈ ಸೀರೆನಲ್ಲಿ ನೀನು ಒಡವೆ ಹಾಕೊಂಡು ಎಷ್ಟು ಅಂದವಾಗಿದ್ದೀಯೋ, ಹೀಗೇನಾದ್ರೂ ನಾವು ಫಂಕ್ಷನ್ಗೆ ಹೋದ್ರೆ ಅಲ್ಲಿ ಎಲ್ಲರೂ ನಿನ್ನೆ ನೋಡ್ತಾರೆ ಅಲ್ವೇನ್ರಿ? ನನಗೆ ಬೇಕಾಗಿದ್ದು ಕೂಡ ಅದೇನೆ.
ಮತ್ತೆ ಇನ್ನು ತಡ ಏನಕ್ಕೆ, ಬಾ ಎಂದು ಹೇಳಿ ಅನಾಮಿಕಳನ್ನು ಕರೆದುಕೊಂಡು ಹಾಲ್ಗೆ ಬರುತ್ತಾನೆ. ಶಾರದಾ ಶಾಕಿಂಗ್ ಇಂದ ದೊಡ್ಡ ದೊಡ್ಡ ಕಣ್ಣಿಂದ ಅನಾಮಿಕಳ ಕಡೆಗೆ ನೋಡ್ತಾ ಇರ್ತಾಳೆ. ಅತ್ತೆ, ನಾನೀಗ ಹೇಗಿದ್ದೀನಿ? ಇದೇನೆ ಸೊಸೆ, ನಾನ್ ಹೇಳಿದ್ದ ಸೀರೆ ಉಟ್ಕೊಳ್ಳದೆ ಇಷ್ಟು ಬೆಲೆ ಬಾಳುವ ಸೀರೆ ಉಟ್ಕೊಂಡಿದ್ಯಾ? ಒಡವೆ ಬೇಡ ಅಂತ ಹೇಳಿದ್ದೆ ಇಲ್ಲ, ಆದ್ರೂ ಒಡವೆ ಹಾಕೊಂಡು ಬಂದಿದ್ಯಾ. ಹೋಗು, ಹೋಗಿ ನಾನ್ ಹೇಳಿದ ಸೀರೆ ಉಟ್ಕೊಂಡು ಯಾವ್ದಾದ್ರು ಚಿಕ್ಕ ಚೈನ್ ಹಾಕೋ, ಅಷ್ಟು ಒಡವೆಗಳು ಬೇಡ. ಅಬ್ಬಾ ಅತ್ತೆ, ನನಗೆ ನಾನ್ ಹೀಗೆ ಇರೋದು ಹಿಡ್ಸಿದೆ, ಹೀಗೆ ಇರ್ತೀನಿ. ನೀವು ಹೇಳಿದ ಹಾಗೆ ನಾನು ರೆಡಿ ಆದ್ರೆ ಇಷ್ಟು ಅಂದವಾಗಿರೋದಿಲ್ಲ. ನಾನು ಹೀಗೆ ಇರ್ತೀನಿ, ಹೀಗೆ ಫಂಕ್ಷನ್ಗೆ ಕೂಡ ಬರ್ತೀನಿ. ನಾನ್ ಹೇಳ್ತಾ ಇರೋದೇನೋ ನೀನ್ ಮಾಡ್ತಾ ಇರೋದೇನೋ. ಹೊಸ ಸೊಸೆ ಅಂತ ನಾನು ಸುಮ್ನೆ ಇದ್ರೆ ದಿನ ದಿನಕ್ಕೂ ನಿನ್ನ ಕೊಬ್ಬು ಹೆಚ್ಚಾಗ್ತಾ ಇದೆ. ಹೀಗೆ ಮಾಡ್ತಾ ಇದ್ರೆ ದವಡೆ ಒಡೆದೋಗುತ್ತೆ. ನೀವೇನ್ ಹೇಳಿದ್ರು ನಾನ್ ಕೇಳಲ್ಲ ಅತ್ತೆ, ನಾನ್ ಹೀಗೆ ಬರ್ತೀನಿ. ಶಾರದಾ, ಸೊಸೆಗೆ ಹೀಗೆ ಇಷ್ಟ ಅಂತ ಹೇಳ್ತಾ ಇದ್ದಾಳಲ್ಲ, ಅವಳು ಇಷ್ಟಕ್ಕೆ ಅವಳನ್ನ ಬಿಟ್ಬಿಡು. ನಾ ಕೇಳಲ್ಲ ರೀ, ನಾನು ಕೂಡ ಕೇಳಲ್ಲ, ಬನ್ನಿ ಎಂದು ಹೇಳಿ ರಮೇಶ್ನನ್ನು ಕರೆದುಕೊಂಡು ಮನೆಯಿಂದ ಅನಾಮಿಕ ಹೊರಟು ಹೋಗುತ್ತಾಳೆ. ಇನ್ನು ಮಾಡುವುದಕ್ಕೇನು ಆಗದೆ ಶಾರದಾ ಪ್ರಸಾದರು ಕೂಡ ಫಂಕ್ಷನ್ಗೆ ಹೊರಡುತ್ತಾರೆ. ಸ್ವಲ್ಪ ಸಮಯ ಕಳೆಯುತ್ತದೆ. ಹೊರಗೆ ಬಹಳ ಮಳೆ ಬರ್ತಾ ಇರುತ್ತೆ. ಒಂದು ಕಡೆ ಕೆಳಗೆ ಬಿದ್ದಿರುವ ಅನಾಮಿಕ ಪೂರ್ತಿಯಾಗಿ ಒದ್ದೆಯಾಗಿ ನಿಧಾನವಾಗಿ ಕಣ್ಣು ತೆಗೆದು ದುಃಖದಿಂದ ನಡೆದುಕೊಳ್ಳುತ್ತಾ ಮನೆ ಹತ್ರಕ್ಕೆ ಬರ್ತಾಳೆ. ಬಾಗಿಲ ಹತ್ತಿರವಿರುವ ಶಾರದಾ ಒಡವೆ ಇಲ್ಲದ ಅನಾಮಿಕಳನ್ನು ನೋಡಿ ಕೋಪದಿಂದ ಹೀಗಂತಾಳೆ. ಬೇಡ ಅಂತ ಹೇಳಿದ್ರು ಕೇಳದೆ ಒಡವೆ ಹಾಕೊಂಡು ಹೋದೆ, ಈಗ ಕಳ್ಕೊಂಡು ಬಂದಿದ್ಯಾ ಅಂದ್ರೆ ನಿನ್ನನ್ನು ಸಹಿಸೋದು ನನ್ನಿಂದ ಆಗಲ್ಲ. ನೀನು ಮನೆಯೊಳಗೆ ಬರಬೇಡ, ಹಾಗೆ ಮಳೆ ಬರ್ತಾ ಇದ್ರೆ ಚಳಿನಲ್ಲಿ ಹೊರಗೆ ಸಾಯಿ ಎಂದು ಹೇಳಿ ಬಾಗಿಲು ಹಾಕಿಕೊಳ್ಳುತ್ತಾಳೆ. ದುಃಖದಿಂದ ಅನಾಮಿಕ ಮಳೆಯಲ್ಲಿ ನೆನೆಯುತ್ತಾ ಇರುತ್ತಾಳೆ. ಗುಡುಗು ಸಿಡಿಲುಗಳು, ಮಂಜಿನಂತಹ ಮಳೆ ಕೂಡ ಬರ್ತಾ ಇರುತ್ತೆ. ಅನಾಮಿಕ ಹಾಗೆ ನಿಂತಿರ್ತಾಳೆ. ಪ್ರಸಾದ್ ಅನಾಮಿಕಳನ್ನು ನೋಡಿ ಕರಗಿ ಹೋಗುತ್ತಾನೆ. ಶಾರದಾ, ಮಳೆಯಲ್ಲಿ ನಮ್ಮ ಹೊಸ ಸೊಸೆ ನೆನೆಯೋದಷ್ಟು ಚೆನ್ನಾಗಿರಲ್ಲ. ಏನಾದ್ರೂ ಆದ್ರೆ ನಮಗ್ ಕಷ್ಟವಾಗುತ್ತೆ. ನನ್ನ ಮಾತನ್ನ ಕೇಳಿ ಸೊಸೆನ ಒಳಗ್ ಬಾ ಅಂತ ಹೇಳು, ಆ ಬಾಗಿಲು ತೆಗಿ. ಕಳ್ಕೊಂಡು ಹೋದ ಒಡವೆನ ತೆಗೆದುಕೊಂಡು ಬಂದಾಗ್ಲೇ ಸೊಸೆ ಮನೆಯೊಳಗೆ ಕಾಲಿಡಬೇಕು, ಇಲ್ಲ ಅಂದ್ರೆ ಹಾಗೆ ಮಳೆನಲ್ಲೇ ಇರಬೇಕು ಎಂದು ಅನ್ನುತ್ತಾ ಇರುವಾಗ ಗಾಬರಿಯಾಗುತ್ತಾ ರಮೇಶ್ ಕಾರಿನಲ್ಲಿ ತಿರುಗುತ್ತಾ ಅನಾಮಿಕಳಿಗಾಗಿ ಹುಡುಕುತ್ತಾ ಇರುತ್ತಾನೆ. ಎಲ್ಲಿಗೆ ಹೋದ್ಲು, ಯಾರ ಜೊತೆ ಹೋದ್ಲು, ಏನೂ ಅರ್ಥವಾಗ್ತಾ ಇಲ್ಲ ಎಂದು ಅಂದುಕೊಳ್ಳುತ್ತಾ ಇರುವಾಗ ರಮೇಶನ ಸೆಲ್ಫ್ ಮೊಳಗುತ್ತದೆ. ಅಪ್ಪ, ಇನ್ನು ಅನಾಮಿಕ ಕಾಣಿಸ್ತಾ ಇಲ್ಲಪ್ಪ. ಮಗು ರಮೇಶು, ಸೊಸೆ ಮನೆಗೆ ಬಂದಿದ್ದಾಳೆ, ಆದ್ರೆ ಒಡವೆ ಕಳ್ಕೊಂಡಿದ್ದಾಳೆ. ಅದಕ್ಕೆ ನಿಮ್ಮಮ್ಮ ಸೊಸೆನ ಮಳೆಯಲ್ಲೇ ನೆನ್ಸಿದ್ದಾಳೆ ಕಣೋ. ನೀನು ಎಲ್ಲಿದ್ರು ಮನೆಯೊಳಗ್ ಬಾ. ಹಾಗೆಯಪ್ಪ, ನಾನು ಈಗಲೇ ಬರ್ತಾ ಇದ್ದೀನಿ ಎಂದು ಹೇಳಿ ರಮೇಶ್ ಕಾರನ್ನು ಕ್ರಾಸ್ ಮಾಡುತ್ತಾ ಇರುವಾಗ ಶೇಖರ್ ಅನ್ನುವ ಹುಡುಗನನ್ನು ಗುದ್ದುತ್ತಾನೆ. ಆ ಶೇಖರ್ ಅರ್ಚುತ್ತಾ ಕೆಳಗೆ ಬೀಳುತ್ತಾನೆ. ಆಗ ಅವನ ಕೈಯಲ್ಲಿರುವ ಬ್ಯಾಗು ಸ್ವಲ್ಪ ದೂರದಲ್ಲಿ ಬೀಳುತ್ತಲೇ ಆ ಬ್ಯಾಗಿನೊಳಗಿಂದ ಒಡವೆಗಳು ಕೆಳಗೆ ಬೀಳುತ್ತದೆ. ರಮೇಶ್ ಶೇಖರ್ ಹತ್ರ ಬರ್ತಾನೆ. ಒಡವೆ ಕಾಣಿಸುತ್ತೆ. ಈ ಒಡವೆ ಅನಾಮಿಕಳು ಹಾಕೊಂಡು ಫಂಕ್ಷನ್ಗೆ ಹೋಗಿದ್ಲು, ತಿರುಗಿ ನಮ್ಮ ಜೊತೆ ಬರಲಿಲ್ಲ. ಫ್ರೆಂಡನ್ನ ನೋಡ್ಬೇಕು ಅಂತ ಹೋದ್ಲು, ತೀರಾ ನೋಡಿದ್ರೆ ಮನೆಗೆ ಹೋಗಿದ್ದಾಳೆ. ಒಡವೆನೂ ಇಲ್ಲಿದೆ ಎಂದು ರಮೇಶ್ ಅಂದುಕೊಳ್ಳುತ್ತಾ ಇರುವಾಗ ಆಗಲೇ ಅಲ್ಲಿಗೆ ಎಸ್ಐ ಅರವಿಂದ್ ಬರುತ್ತಾನೆ. ರಮೇಶ್ ಶೇಖರ್ನನ್ನು ವಹಿಸಿಕೊಟ್ಟು ಒಡವೆ ತೆಗೆದುಕೊಂಡು ಮನೆಗೆ ಬರುತ್ತಾನೆ. ಅನಾಮಿಕ ಮಳೆಯಲ್ಲಿ ನೆನೀತಾ ಇರ್ತಾಳೆ. ಅಮ್ಮ, ಅನಾಮಿಕ ಬಂದಿದ್ದಾಳೆ, ಒಡವೆ ಕೂಡ ಸಿಕ್ಕಿದೆ. ಇನ್ನು ಮಳೆಯಲ್ಲಿ ಏನಕ್ಕೆ ಹೇಳು? ನನ್ನ ದುಃಖ ನಿನಗೆ ಅರ್ಥವಾಗ್ತಿಲ್ಲ ಮಗನೇ. ಹೋದ ಒಡವೆ ಬಗ್ಗೆ ಅಲ್ಲ ಮಗನೇ ನನ್ನ ದುಃಖ. ಸೊಸೆ ಅನಾಮಿಕ ತಿರುಗಿ ಬಾರ್ತಾ ಇದ್ರೆ ಏನಾಗ್ತಾ ಇತ್ತು ಹೇಳು? ಅವರ ಅಮ್ಮ ಅಪ್ಪಂಗೆ ನಾವು ಏನಂತ ಉತ್ತರ ಹೇಳ್ಬೇಕು? ನಿನಗೇನಾದ್ರೂ ಒಬ್ಬಳು ಮಗಳಿದ್ರೆ ಹೀಗೆ ನೋಡ್ಕೋತಾ ಇದೀಯಾ ಅಂತ ನನ್ನನ್ನು ಅವ್ರು ಕೇಳ್ತಾರಲ್ಲ ಎಂದು ಶಾರದಾ ಕಣ್ಣೀರು ಹಾಕಿಕೊಳ್ಳುತ್ತಾ ಇರುತ್ತಾಳೆ. ಅನಾಮಿಕಳಿಗೆ ಶಾರದಳ ಮನಸ್ಸೇನೋ ಅರ್ಥವಾಗುತ್ತೆ. ಇನ್ನು ಶಾರದಳ ಹತ್ರ ಬಂದು ಹೀಗಂತಾಳೆ, ಸಾರಿ ಅತ್ತೆ, ನಿಮ್ಮ ತಾಯಿ ಮನಸ್ಸನ್ನ ನಾನು ಅರ್ಥ ಮಾಡಿಕೊಳ್ಳದೆ ಹೋದೆ ಎಂದು ಅನಾಮಿಕ ಕ್ಷಮಾಪಣೆ ಕೇಳುತ್ತಾಳೆ. ಇನ್ನು ಶಾರದಾ ತನ್ನ ತಾಯಿ ಮನಸ್ಸಿನಿಂದ ಅನಾಮಿಕಳನ್ನು ಕ್ಷಮಿಸಿ ತಕ್ಷಣ ಮನೆಯ ಬಾಗಿಲು ತೆಗೆಯುತ್ತಾಳೆ. ಶಾರದಳ ಚಿಂತೆಯೆಲ್ಲ ಒಂದೇ, ಅನಾಮಿಕ ತನ್ನನ್ನು ಮಾತನ್ನು ಇಲ್ಲ ಅಂದಳು ಅಂತಲ್ಲ, ಅನಾಮಿಕ ಅತ್ತೆ ಹೇಳುತ್ತಿರುವ ಮಾತನ್ನ ಏಕೆ ಹೇಳ್ತಾಳೋ ಎಂದು ಅರ್ಥ ಮಾಡಿಕೊಳ್ಳದೆ ಹೋಗುವುದು. ಈ ದಿನ ಅದೃಷ್ಟ ಚೆನ್ನಾಗಿದ್ದರಿಂದ ಹೋದ ಒಡವೆ ವಾಪಸ್ ಬಂತು. ಒಂದು ವೇಳೆ ಅನಾಮಿಕಳಿಗೆ ಏನಾದರೂ ಆಗಿ ಪ್ರಾಣಕ್ಕೆ ಕುತ್ತು ಬಂದಿದ್ದರೆ ಪರಿಸ್ಥಿತಿ ಏನು ಅಂತ ಶಾರದಳ ದುಃಖ. ಶಾರದಳ ಚಿಂತೆಯನ್ನು ನೋಡಿ ಅನಾಮಿಕ ಬದಲಾದಳು ಮತ್ತು ಅಂದಿನಿಂದ ಅತ್ತೆ ಶಾರದಾ ಹೇಳಿದ ಹಾಗೆ ಕೇಳುತ್ತಾ ಅತ್ತೆ ಸೊಸೆಯರಿಬ್ಬರು ಎಷ್ಟೋ ಸಂತೋಷದಿಂದ ಕಲೆತು ಬೆರೆತು ಜೀವಿಸುತ್ತಾ ಇರ್ತಾರೆ. ಅತ್ತೆ ಸೊಸೆಯರು ಕಲೆತು ಹೋಗುವುದನ್ನು ನೋಡಿ ತಂದೆ ಮಗ ಕೂಡ ಎಷ್ಟೋ ಆನಂದಿಸುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.